ಬಂದ ಬಗ್ಗೆ ಇನ್ನಷ್ಟು ಸುದ್ದಿಗಳನ್ನ ಕೊಡ್ತೀನಿ. ಅದಕ್ಕೂ ಮುನ್ನ ಪಾಕ್ ಮತ್ತು ಐಸಿಸ್ ಜೊತೆ ಇಬ್ಬರ ನಂಟು ಹೊಂದಿದಂತಹ ಆರೋಪದಡಿಯಲ್ಲಿ ಕಲಬುರಗಿಯಲ್ಲಿ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕಲಬುರಗಿ ತಾಲೂಕಿನ ಮಾಲ್ಗತ್ತಿ ಬಳಿ ಈ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಯಿತು. ಉತ್ತರ ಪ್ರದೇಶ ಎಟಿಎಸ್ನಿಂದ ನಡೆದಂತಹ ಕಾರ್ಯಾಚರಣೆ, ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಕಾರ್ಯಾಚರಣೆ ನಡೆಸಿತು. ಉತ್ತರ ಪ್ರದೇಶದ ಮೊಹಮ್ಮದ್ ಸಮೀರ್ ಮತ್ತು ಸಲ್ಮಾನ್ ಈಗ ಅರೆಸ್ಟ್ ಆಗಿದ್ದಾರೆ. ವಾಟ್ಸಪ್, ಫೇಸ್ಬುಕ್ ಮೂಲಕ ಪಾಕ್ ಮತ್ತು ಐಸಿಸ್ ಜೊತೆ ನಂಟು ಹೊಂದಿದ್ರು ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕಲಬುರಗಿ ಅಜ್ಞಾತ ಸ್ಥಳದಲ್ಲಿ ಇಬ್ಬರನ್ನು ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ ಪೊಲೀಸರು. ಇಬ್ಬರು ಉತ್ತರ ಪ್ರದೇಶ ಮೂಲದವರು, ಮೊಹಮ್ಮದ್ ಸಮೀರ್ ಮತ್ತು ಸಲ್ಮಾನ್. ಫೇಸ್ಬುಕ್, ವಾಟ್ಸಪ್ ಕಾಲ್ ಮುಖಾಂತರ ಪಾಕಿಸ್ತಾನ ಮತ್ತು ಐಸಿಸ್ ಜೊತೆ ಸಂಪರ್ಕ ಹೊಂದಿದ್ರು ಈ ಆರೋಪಿಗಳು ಅನ್ನೋದು ಇರುವ ಆರೋಪ. ಉತ್ತರ ಪ್ರದೇಶದ ಆಂಟಿ ಟೆರರ್ ಸ್ಕ್ವಾಡ್ ತಂಡ ದಾಳಿ ಮಾಡಿ ಇವರನ್ನ ವಶಕ್ಕೆ ಪಡೆದಿದೆ. ಆ ಸಂದರ್ಭದಲ್ಲಿ ಕೆಲವು ಮ್ಯಾಪ್ಗಳು ಪತ್ತೆಯಾಗಿದೆ. ಉತ್ತರ ಪ್ರದೇಶದ ಎಟಿಎಸ್ನಿಂದ ನಡೀತಾ ಇರುವಂತಹ ಕಾರ್ಯಾಚರಣೆ, ದಾಳಿ ವೇಳೆ ಪತ್ತೆಯಾದಂತಹ ಅಂಶ ಏನೇನು ಅಂತ ಗಮನಿಸ್ತಾ ಹೋದ್ರೆ ಕೆಲವು ಮ್ಯಾಪ್, ಸಮೀರ್ ಉಳ್ಕೊಂಡಿದ್ದಂತಹ ರೂಮ್ನಲ್ಲಿ ಆ ಮ್ಯಾಪ್ ಇತ್ತು. ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಾಟ್ಸಪ್ ಕಾಲ್ ಮೂಲಕ ಇವರು ಐಸಿಸ್ ಜೊತೆ ಸಂಪರ್ಕ ಹೊಂದಿದ್ರು ಎನ್ನುವಂತಹ ಆರೋಪ. ಇಬ್ಬರು ಆರೋಪಿಗಳು ಈಗ ಕಲಬುರಗಿಯಲ್ಲಿ ಎಟಿಎಸ್ ವಶಕ್ಕೆ ಸಿಕ್ಕಿದ್ದಾರೆ. ಅಜ್ಞಾತ ಸ್ಥಳದಲ್ಲಿ ಅವರ ವಿಚಾರಣೆ ನಡೀತಾ ಇದೆ. ಇಬ್ಬರು ಉತ್ತರ ಪ್ರದೇಶ ಮೂಲದವರು. ಸಮೀರ್ ಉಳ್ಕೊಂಡಿದ್ದಂತಹ ರೂಮ್ನಲ್ಲಿ ಕೆಲವು ಮ್ಯಾಪ್ಗಳು ಕೂಡ ಪತ್ತೆಯಾಗಿದೆ. ಯಾವ ರೀತಿ ನಂಟಿತ್ತು, ಏನು ಸ್ಕೆಚ್ ಹಾಕ್ತಾ ಇದ್ರು, ಏನು ಸೂಚನೆ, ಡೈರೆಕ್ಷನ್ಗಳು ಇವರಿಗೆ ಆರೋಪಿಗಳಿಗೆ ಸಿಗ್ತಾ ಇತ್ತು, ಇದೆಲ್ಲಕ್ಕೆ ಸಂಬಂಧಪಟ್ಟಂತೆ ಈಗ ವಿಸ್ತೃತವಾದಂಥ ವಿಚಾರಣೆ ನಡೆಯುತ್ತೆ. ಎಲ್ಲ ಆ್ಯಂಗಲ್ನಲ್ಲೂ ಕೂಡ ತನಿಖೆ ನಡೆಸಲಾಗುತ್ತೆ. ಆಂಟಿ ಟೆರರ್ ಸ್ಕ್ವಾಡ್ ಕಾರ್ಯಾಚರಣೆಗಿಳಿದು ಇಬ್ಬರನ್ನು ಕೂಡ ವಶಕ್ಕೆ ಪಡೆದಿದ್ದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕಲಬುರಗಿ ಪ್ರತಿನಿಧಿ ದತ್ತಾತ್ರೇಯ. ಈಗ ಸಂಪರ್ಕದಲ್ಲಿದ್ದಾರೆ. ದತ್ತಾತ್ರೇಯ, ಇಬ್ಬರು ಆರೋಪಿಗಳು ಪಾಕ್ ಮತ್ತು ಐಸಿಸ್ ಜೊತೆ ನಂಟು ಹೊಂದಿರುವಂತಹ ಆರೋಪದಡಿ ಅರೆಸ್ಟ್ ಆಗ್ತಾರೆ ಅಂತಂದ್ರೆ ನಿಜಕ್ಕೂ ಬೆಚ್ಚಿ ಬೀಳಿಸುವಂತಹ ವಿಚಾರ. ಏನೇನು ಮಾಹಿತಿಗಳು ಲಭ್ಯ ಆಗ್ತಾ ಇದೆ, ಯಾವ ರೀತಿ ನಂಟು ಹೊಂದಿದ್ರು ಇವರು? ಪ್ರತಿಮಾ, ನಿಜಕ್ಕೂ ಕೂಡ ಶಾಕಿಂಗ್ ಅಂತಲೇ ಹೇಳ್ಬೋದು. ಏನು ಕೇಂದ್ರ ಗುಪ್ತಚರ ಇಲಾಖೆ ನೀಡಿರ್ತಕ್ಕಂಥ ಮಾಹಿತಿ ಮೇರೆಗೆ ಸದ್ಯ ಉತ್ತರ ಪ್ರದೇಶದ ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡ್ ಏನಿದೆ, ಆ ಸ್ಕ್ವಾಡಿಂದ ಸದ್ಯ ದಾಳಿ ನಡೆದಿರ್ತಕ್ಕಂಥದ್ದು. ಕಳೆದ ರಾತ್ರಿ ಇದೇ ಒಂದು ಅಂದರೆ ಕಲಬುರಗಿ ತಾಲೂಕಿನ ಏನು ಮಾಲ್ಗತ್ತಿ ಗ್ರಾಮ ಏನಿದೆ, ಆ ಮಾಲ್ಗತ್ತಿ ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ಇದೊಂದು ಏನು ಫೇರ್ ಎಕ್ಸ್ಪೋರ್ಟ್ಸ್ ಅನ್ನುವಂಥ ಏನು ಒಂದು ಇದು ಮಾಂಸದ ಉತ್ಪಾದನಾ ಫ್ಯಾಕ್ಟ್ರಿ ಏನಿದೆ, ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡುವಂಥ ಈ ಫ್ಯಾಕ್ಟ್ರಿ ಏನಿದೆ, ಇದೇ ಫ್ಯಾಕ್ಟ್ರಿಯಲ್ಲಿ ಕಳೆದ 8 ತಿಂಗಳಿಂದನೂ ಕೂಡ ಆ ಇಬ್ಬರು ಯುವಕರು ಕೆಲಸ ಮಾಡ್ತಿದ್ರು ಮತ್ತು ಮೂಲತಃ ಉತ್ತರ ಪ್ರದೇಶದವರು ಅನ್ನುವಂಥ ಒಂದು ಮಾಹಿತಿ ಸದ್ಯ ಗೊತ್ತಾಗಿರ್ತಕ್ಕಂಥದ್ದು. ಹೀಗಾಗಿ ಏನು ಅವರು ತಮ್ಮ ಸಾಮಾಜಿಕ ಜಾಲತಾಣಗಳ ಖಾತೆಗಳು ಮತ್ತು ಫೋನ್ ಮೂಲಕ ಏನು ಪಾಕಿಸ್ತಾನದ ಜೊತೆ ನಂಟನ್ನು ಹೊಂದಿದ್ರು ಮತ್ತು ಪದೇ ಪದೇ ಪಾಕಿಸ್ತಾನದ ವ್ಯಕ್ತಿಗಳು ಮತ್ತು ಪಾಕಿಸ್ತಾನದ ಜೊತೆ ಏನು ಅಂತಂದರೆ ಮಾಹಿತಿ ಶೇರ್ ಮಾಡ್ತಿದ್ರು ಅನ್ನುವಂಥ ಒಂದು ವಿಚಾರವನ್ನು ತಿಳಿದು ಕೇಂದ್ರ ಗುಪ್ತಚರ ಇಲಾಖೆ ಅದನ್ನು ತನಿಖೆ ಮಾಡಬೇಕು ಮತ್ತು ಅದರ ಮಾಹಿತಿಯನ್ನು ತೆಗೀರಿ ಅಂತ ಹೇಳಿ ಆ್ಯಂಟಿ ಸ್ಕ್ವಾಡ್ ಏನಿದೆ, ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡ್ ಏನಿದೆ ಉತ್ತರ ಪ್ರದೇಶದ್ದು, ಆ ಒಂದು ವಿಂಗ್ಗೆ ಏನು ಅಂತಂದರೆ ಮಾಹಿತಿಯನ್ನು ರವಾನೆ ಮಾಡಿತ್ತೆ. ತಡರಾತ್ರಿ ಏನು ದಾಳಿ ಮಾಡಿದಂಥ ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡ್ ಸದ್ಯ ಇಬ್ಬರನ್ನ ವಶಕ್ಕೆ ಪಡೆದು ಕಲಬುರಗಿಯ ಅಜ್ಞಾತ ಸ್ಥಳದಲ್ಲಿ ವಿಚಾರಣೆಯನ್ನು ಮಾಡ್ತಿದ್ದಾರೆ. ಪ್ರತಿಮಾ, ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವ ಸಂಗತಿ. ಕಳೆದ 8 ತಿಂಗಳಿಂದನೂ ಕೂಡ ಅವರಿಬ್ಬರು ಇಲ್ಲೇ ವಾಸ ಇದ್ದರು ಮತ್ತು ಇದೇ ಒಂದು ಪ್ರದೇಶದಲ್ಲಿ ಕೆಲಸ ಮಾಡ್ತಿದ್ರು ಅನ್ನೋಂಥ ಒಂದು ಮಾಹಿತಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ತಾವು ಏನು ಅಂತಂದರೆ ಏನು ಈ ಬಿಗ್ ಎಕ್ಸ್ಪೋರ್ಟ್ ಫ್ಯಾಕ್ಟ್ರಿ ಏನಿದೆ, ಇಲ್ಲಿ ಈ ಕೆಲಸವನ್ನು ಮಾಡಿಕೊಂಡು ಇಲ್ಲಿಂದ ಏನು ಮಾಹಿತಿ ಶೇರ್ ಮಾಡ್ತಿದ್ರು ಮತ್ತು ಯಾವೆಲ್ಲ ವಿಚಾರಗಳನ್ನು ಅವರು ಪಾಕ್ ಜೊತೆ ಹಂಚಿಕೊಂಡಿದ್ರು ಅನ್ನೋಂಥ ಒಂದು ಏನು ಆರೋಪದಡಿ ಸದ್ಯ ತನಿಖೆಯನ್ನು ನಡೆಸ್ತಾ ಇದ್ರು. ಒಂದಂತೂ ಸತ್ಯ, ಸದ್ಯ ಮೊಹಮ್ಮದ್ ಸಮೀರ್ ಅನ್ನುವಂಥ ವ್ಯಕ್ತಿ ಪ್ರಮುಖವಾಗಿ ಏನು ಅಂತಂದ್ರೆ ನಂಟನ್ನು ಹೊಂದಿದ್ದ ಅನ್ನುವಂಥ ಒಂದು ಆರೋಪ ಬಲವಾಗಿ ಕೇಳಿ ಬರ್ತಾ ಇದೆ ಮತ್ತು ಅದಕ್ಕೆ ಸಾಕ್ಷ್ಯಗಳು ಕೂಡ ಸದ್ಯ ಉತ್ತರ ಪ್ರದೇಶದ ಏನು ಆ್ಯಂಟಿ ಟೆರರಿಸ್ಟ್ ಸ್ಕ್ವಾಡ್ ಬಳಿ ಇದ್ದು, ಹೀಗಾಗಿ ಅವರಿಬ್ಬರನ್ನ ತಡರಾತ್ರಿ ಏನು ಅಂತಂದರೆ ವಶಕ್ಕೆ ಪಡೆದು ಸದ್ಯ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಯಾವೆಲ್ಲ ಮಾಹಿತಿಗಳು ಹೊರಬೀಳ್ತವೆ ಮತ್ತು ಇವರು ಎಷ್ಟು ವರ್ಷಗಳಿಂದನೂ ಕೂಡ ಈ ಪಾಕ್ ಮತ್ತು ಉಗ್ರ ಸಂಘಟನೆಗಳ ಜೊತೆ ನಂಟನ್ನು ಹೊಂದಿದ್ರು ಮತ್ತು ಯಾವ ಕಾರಣಕ್ಕಾಗಿ ನಂಟನ್ನು ಹೊಂದಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಸದ್ಯ ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ 8 ತಿಂಗಳಿಂದನೂ ಕೂಡ ಕಲಬುರಗಿಯಲ್ಲಿ ಇದ್ದುಕೊಂಡು ಯಾವ್ಯಾವೆಲ್ಲ ವಿಚಾರಗಳು ಶೇರ್ಗಳನ್ನು ಮಾಡಿಕೊಡ್ತಿದ್ರು ಮತ್ತು ಯಾವ ವಿಚಾರಕ್ಕೆ ಈ ರೀತಿಯಾದಂಥ ಐಸಿಸ್ ಸೇರಿದಂತೆ ಪಾಕ್ ಏನು ರಾಷ್ಟ್ರ ಇದೆ, ಆ ರಾಷ್ಟ್ರದ ಜೊತೆ ಸಂಬಂಧವನ್ನು ಹೊಂದಿದ್ರು ಅನ್ನುವಂಥ ಒಂದು ಮಾಹಿತಿಯನ್ನು ಸದ್ಯ ಗುಪ್ತಚರ ಇಲಾಖೆ ನೀಡಿದಂಥ ಮಾಹಿತಿ ಮೇರೆಗೆ ಸದ್ಯ ತನಿಖೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ದತ್ತಾತ್ರೇಯ.